ಶಾಸಕ ಮೇಲೆ ದಬ್ಬಾಳಿಕೆ ನಿಲ್ಲಿಸದಿದ್ದರೆ ರಾಜ್ಯಾದ್ಯಂತ ಪ್ರತಿಭಟಿಸುವುದಾಗಿ ಎಚ್ಚರಿಕೆ. ಆಲೂರಿನಲ್ಲಿ ಆಲೂರು ಕಟ್ಟಾಯ ಸಕಲೇಶಪುರ ಕ್ಷೇತ್ರದ ಶಾಸಕರ ವಿರುದ್ಧ ಕಮಿಷನ್ ಆರೋಪವನ್ನು ಮಾಜಿ ಶಾಸಕರಾದ ಹುರುಡಿ ವಿಶ್ವನಾಥ್ ಅವರು ಪ್ರಸ್ತಾಪ ಮಾಡಿದ್ದನ್ನು ಖಂಡಿಸಿ ಇಂದು ತಾಲ್ಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಚೇರಿಯ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಎಸ್ಸಿ ಮೋರ್ಚಾ ತಾಲ್ಲೂಕು ಅಧ್ಯಕ್ಷರಾದ ದೇವರಾಜ್ ಕಣತೂರು ಅವರು ಮಾಜಿ ಶಾಸಕ ಹುರುಡಿ ವಿಶ್ವನಾಥ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಶಾಸಕರಾದ ವಿಶ್ವನಾಥ್ ಹಾಲಿ ಶಾಸಕರಾದ ಸಿಮೆಂಟ್ ಮಂಜು ಅವರ ಬಗ್ಗೆ ಮಂಜೂರಾದ ಅನುದಾನದಲ್ಲಿ ಕಮಿಷನ್ ತೆಗೆದುಕೊಂಡು ಭೂಮಿ ಪೂಜೆ ಮಾಡಬೇಕೆ? ಅಂತಹ ನೀಚ ಮನಸ್ಥಿತಿ ಶಾಸಕರಿಗೆ ಯಾಕೆ ಬೇಕು? ಅನುದಾನ ಬಂದರೆ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿ ಕೆಲಸ ಮಾಡಲು ತಿಳಿಸಿದರೆ ಸಾಕು. ಇವರಿಗೇಕೆ ಕಮಿಷನ್ ಇಸಾಬರಿ? ಅದಲ್ಲದೆ ಭೂಮಿ ಪೂಜೆಗೆ ಮೊದಲೇ ಕಮಿಷನ್ ಕೊಡಬೇಕು, ನಂತರ ಶಾಸಕರು ಹೇಳಿದ ದಿನವೇ ಭೂಮಿ ಪೂಜೆ ಮಾಡಬೇಕು. ಅಲ್ಲದೆ ಸ್ಥಳೀಯರಿಗೆ ಗುತ್ತಿಗೆ ನೀಡದೆ ಜಿಲ್ಲೆಯವರಿಗೆ ಗುತ್ತಿಗೆ ನೀಡುತ್ತಿರುವುದು ವಿಪರ್ಯಾಸ ಅಲ್ಲವೇ ಎಂದು ಗುತ್ತಿಗೆದಾರ ಲೋಕೇಶ್ ಪರವಾಗಿ ಪ್ರಶ್ನಿಸಿದ್ದರು. ಇಂದು ಮಾಜಿ ಶಾಸಕರ ಪ್ರಶ್ನೆಗೆ ಪತ್ರಿಕಾಗೋಷ್ಠಿಯ ಮೂಲಕ ಪ್ರತ್ಯುತ್ತರ ನೀಡಿದ ದೇವರಾಜ್ ಕಣತೂರು ಅವರು, ನಮ್ಮ ಕ್ಷೇತ್ರದಲ್ಲಿ ತಳ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಶಾಸಕರಾಗಿ ಅವರ ಕಾರ್ಯವೈಖರಿ ಮತ್ತು ಪ್ರತಿಯೊಂದು ಸಮಸ್ಯೆಗೂ ಸ್ಪಂದಿಸುವ ಮೂಲಕ ಜನಮನ ಗೆದ್ದ ನಾಯಕರೆಂದು ಗುರುತಿಸಿಕೊಂಡಿರುವುದನ್ನು ಸಹಿಸಲಾಗುತ್ತಿಲ್ಲ. ಮಾಜಿ ಶಾಸಕರು ಏನೇನು ಕೆಲಸ ಮಾಡಿದ್ದಾರೆ ಎಂದು ಕ್ಷೇತ್ರದ ಜನತೆಗೆ ಗೊತ್ತಿದೆ. ಯಾವುದೇ ವಿಚಾರವನ್ನು ಮಾತನಾಡುವಾಗ ಪೂರ್ವಪರ ಯೋಚಿಸಿ ದಾಖಲೆ ಸಹಿತ ಪ್ರಶ್ನಿಸಬೇಕು. ಸಾಬೀತಾದ ನಂತರ ಕ್ರಮ ತೆಗೆದುಕೊಳ್ಳಲಿ. ಸುಮ್ಮನೆ ನಾಲಿಗೆ ಹರಿಬಿಡುವುದು ಸರಿಯಲ್ಲ. 2000 ನೋಟು ಮತ್ತು 500 ನೋಟಿಗಳಿಗೆ ಹೋಲಿಸಿ ತಿರುಗೇಟು ನೀಡಿದರು. ರಾಜಕೀಯದಲ್ಲಿ ಹಿರಿಯರಿದ್ದಾರೆ, ಅವರದೇ ಆದ ಘನತೆ ಇದೆ, ಅದನ್ನು ಉಳಿಸಿಕೊಳ್ಳಲಿ ಎಂದು ವಿಷಾದ ವ್ಯಕ್ತಪಡಿಸಿದರು. ದಲಿತ ಮೀಸಲಾತಿ ಕ್ಷೇತ್ರದಲ್ಲಿ ದಲಿತ ಶಾಸಕರು ಕಾರ್ಯಪ್ರವೃತ್ತರಾಗಿ ಪ್ರಗತಿ ಕಾರ್ಯಗಳನ್ನು ಮಾಡುತ್ತಿರುವುದು ವಿಶ್ವನಾಥ್ ಅವರಿಗೆ ಸಹಿಸಲಾಗುತ್ತಿಲ್ಲ. ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದಂತಹ ಆರೋಪಗಳನ್ನು ಇಂದು ನಮ್ಮ ಶಾಸಕರ ಮೇಲೆ ಆರೋಪ ಮಾಡಲು ಬರಬೇಡಿ. ಇಂದು ಶಾಲಾ ವಿದ್ಯಾರ್ಥಿಗಳ ಹತ್ತಿರ ಶಾಸಕರ ಮೊಬೈಲ್ ನಂಬರ್ ಇದೆ ಅಂದರೆ ನೀವೇ ಅರ್ಥೈಸಿಕೊಳ್ಳಿ, ಶಾಸಕರ ಒಳ್ಳೆಯ ಕೆಲಸವೇ ಅವರು ಮಾಡಿರುವ ಹೆಸರು. ಮುಂದೆ ತಮ್ಮ ನಾಲಿಗೆ ಹರಿಬಿಡುವುದನ್ನು ಕಡಿಮೆ ಮಾಡಿದರೆ ನಿಮಗೆ ಒಳಿತು ಎಂದು ಬಿಜೆಪಿ ಮಾಜಿ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಬಾಲಲೋಚನ್ ಬ್ಯಾಬಾ ಜಾಗೃತೆ ತಿಳಿಸಿದರು. ಸಿಮೆಂಟ್ ಮಂಜಣ್ಣವ್ರ ಬಗ್ಗೆ ಮಾತಾಡತಕ್ಕಂಥ ನಮ್ಮ ಮಾಜಿ ಶಾಸಕರು ವಿಶ್ವನಾಥ್ ಭಾರಿ ಹಗುರವಾಗಿ ಮಾತಾಡಿದ್ದಾರೆ. ಅದರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ದೀನ ದಲಿತರ ಬಗ್ಗೆ ನಿಮಗೆ ಕಾಳಜಿ ಇದ್ರೆ, ಸಿಮೆಂಟ್ ಮಂಜಣ್ಣವ್ರ ಬಗ್ಗೆ ಇದ್ರೆ ನೀವು ಮಂಜಣ್ಣವ್ರ ಬಗ್ಗೆ ಮಾತಾಡುವಂತ ಮಾತುಗಳನ್ನ ವಾಪಸ್ ತಗೊಂಡು ನಮ್ಮ ದಲಿತರ ಬಗ್ಗೆ ಆ ಕಾಡು ಪಾಡು ಮಾಂಸವನ್ನು 2,000 ರೂಪಾಯಿ ಮಾರಿದ್ದಾರೆ ಅಂತ ಹೇಳಿದಿರಲ್ಲ, ಸಾಬೀತುಪಡಿಸಿ. ಅದನ್ನು ಒಪ್ಕೋತೀವಿ. ದಲಿತರು ನೋಡಿ, ನೀವು ಕಾಡು ಪಾಡನ್ನ ಮಾರಿದ್ರಂತ ಹೇಳ್ತಿದ್ರಲ್ಲ, ನಮ್ಮ ದಲಿತರ ಮನೆಯಲ್ಲ ಕಣ್ರಿ. ಗನ್ನು ಲೈಸೆನ್ಸ್ ಕೊಟ್ಟೋದು ದಲಿತ ಮನೆಗಲ್ಲ, ನಿಮ್ಮಂತ ಮೇಲ್ಜಾತಿ ವರ್ಗದ ಮನೆ ಇರೋದು ಗನ್ನು. ಅವರನ್ನ ಅವ್ರ ಕೈಗೆ ನೀವು ಮಾಡ್ತಿರೋದು ಗೊತ್ತಿರ್ಬೇಕು ನಿಮ್ಗೆ ಆ ವಿಚಾರ. ನೀವು ದಲಿತರ ಬಗ್ಗೆ ಯಾಕೆ ಹೇಳ್ತೀರಿ? ಒಬ್ರು ರಾಜ್ಯಾಧ್ಯಕ್ಷರು ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷರು ಸಿಮೆಂಟ್ ಮಂಜನವರು, ಅವರು ಇಡೀ ಜಿಲ್ಲೆಗಲ್ಲ ಕರ್ನಾಟಕ ರಾಜ್ಯಕ್ಕೆ ಅವರು ಎಸ್ಸಿ ಮೋರ್ಚಾದವರು. ನಾವು ಇದೇ ತರ ನೀವು ಮಾತಾಡಿದ್ರೆ, ಹಗುರವಾಗಿ ದಲಿತರ ಬಗ್ಗೆ ಮಾತಾಡಿದ್ರೆ ಜಿಲ್ಲೆ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕಂತ ಸನ್ನಿವೇಶ ಬರುತ್ತೆ. ನೀವು ಫಸ್ಟ್ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ವಿಶ್ವನಾಥ್ರೆ. ಈ ಫಸ್ಟ್ ಯಾವ ಪಕ್ಷದಲ್ಲಿ ಇದ್ದೀರಿ ಅಂತ ಅದೇ ಹೇಳಿ ನಮಗೆ. ಇಲ್ಲಿ ನೀವು ಬೇಲೂರು ತಾಲೂಕಿಗೆ ಹೋದ್ರಿ, ಬೇಲೂರು ತಾಲೂಕಿಂದ ಬಂದು ಆಲೂರು ತಾಲೂಕಿಗೆ ಬಂದ್ರಿ, ಬೆಂಗಳೂರಿಗೆ ಹೋದ್ರಿ, ಬಸವನಗುಡಿಗೆ ನಿಮ್ ಕಳ್ಸಾಗುತ್ತಲ್ಲ, ಅಲ್ಲಿಂದ ವಾಪಸ್ಸು ಬೇಡಪ್ಪ ನೀನು ಹೋಗಪ್ಪ ಆ ಕ್ಷೇತ್ರಕ್ಕೆ ಬಿಜೆಪಿಯಲ್ಲಿ ಕೆಲಸ ಮಾಡೋದು ಹೇಳಿ ಕಳ್ಸಿದ್ದಾರೆ. ಅದನ್ನ ಬಾಯಿ ಮುಚ್ಕೊಂಡು ನಮ್ಮ ಶಾಸಕರ ಜೊತೆಲಿ ನಿಂತ್ಕೊಂಡು ನೀವು ನಮ್ಮ ಪಕ್ಷದ ಬಗ್ಗೆ ಒಳ್ಳೆಯ ಮಾನ ಮರ್ಯಾದೆ ಇಟ್ಕೊಂಡು ಅವ್ರ ಇಚ್ಛಾದಾನಗಳನ್ನ ಮಾತಾಡ್ಬೇಕಂದ್ರೆ ಒಂದ್ ಸ್ವಲ್ಪ ನೋಡಿ ಮಾತಾಡಿ. ದಲಿತರು ಸುಮ್ಮನೆ ಕೊಡಲ್ಲ ಈ ವಿಚಾರದಲ್ಲಿ, ನಾವು ಬಗ್ಗೆ ಹೇಳ್ತೀವಿ. ಆದ್ರೆ ಇನ್ನೊಂದು ಲಾಸ್ಟ್ ಹೇಳ್ತೀವಿ, ನಿಮ್ಗೂ ಅವರು ತಮ್ಮ ಸಾಮಾನ್ಯ ಶಾಸಕರು ಕುಂತು ಮಾತಾಡ್ಬೋದಿತ್ತಲ್ರಿ. ನೀವು ಮಂಜು ಅವರೇ ಮಾಡಿದಿರಿ ಏನು ಎಂತಂತ ಕೇಳ್ಬೋದಿತ್ತು. ನೀವ್ ಯಾರೋ 3 ಜನ ಇದು ಪುರೋಹಿತರ ಜೊತೆ ಕೂರ್ಸ್ಕೊಬಿಟ್ಟು ನೀವು ನಮ್ಮ ಮಂಜನವ್ರ ಬಗ್ಗೆ ಮಾನವರ ತೆಗಿತಾ ಇದ್ರಲ್ಲ, ಸರಿನಾ? ಇದು ಬೇಡಿ. ಮುಂದಿನಕ್ಕೆ ನಿಮ್ಗೆ ಎಚ್ಚರಿಕೆ ಕೊಡ್ತಿದೀವಿ. ಜಿಲ್ಲಾ ಮಟ್ಟದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗಿದೆ. ದಲಿತರ ಬಗ್ಗೆ ಈ ತರ ಮಾತಾಡಿದ್ರೆ ನಮಸ್ಕಾರ. ಯಾವ ಪಾರ್ಟಿ ಇದ್ದೀರಾ ನೀವು ಅದನ್ನ ಫಸ್ಟ್ ಜನಗಳಿಗೆ ತಿಳಿಸಿ, ಆಮೇಲೆ ಮಾತಾಡಿ. ಗಾಳಿ ಗುಂಡೋಡೆ ಅಂತದ್ದು ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗೋದು ಬೇಡ. ಸಾಕ್ಷಿ ಆಧಾರಗಳನ್ನ ಕೊಡಿ. ಶಾಸಕರು ಹೇಳಿದ್ದಾರೆ, ಸಾಕ್ಷಿ ಆಧಾರಗಳಿದ್ರೆ
ಈಗ ಬಿಡುಗಡೆ ಮಾಡಲಿ ಅಂತ ಶಾಸಕರು ಹೇಳಿದ್ದಾರೆ. ಜನಕ್ಕೆ ಲೋಕೇಶ್ ಅವರು ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಶಾಸಕರಿಗೆ ಯಾವುದೇ ರೀತಿ ₹1 ಕೊಟ್ಟಿಲ್ಲ. ಅವರು ಕೂಡ ಕೇಳಿಲ್ಲ. ಇದಕ್ಕಿಂತ ಇನ್ನೇನು ನಿಮ್ಗೆ ಕ್ಲಾರಿಟಿ ಬೇಕು? ನಿಮ್ಮ ಉದ್ದೇಶ ಏನು ಅದನ್ನ ಹೇಳಿ. ಯಾಕೆ ದಲಿತ ಕ್ಷೇತ್ರದಲ್ಲಿ ಬೆಳಿಬಾರ್ದಾ? ಹೇಳಿ, ಅದನ್ನೇ ಹೇಳಿ. ಇಲ್ಲೂ ಸ್ವಲ್ಪ ಅಪಪ್ರಚಾರ ಮಾಡೋದು ಬೇಡ. ಮತ್ತೆ ಇನ್ನೊಂದು ಹೇಳ್ತೀರಾ, ಫುಡ್ ಕೋರ್ಟ್ ಇಲ್ಲಿ ಮಾಡೋದು ಸರಿಯಲ್ಲ, ಇದು ಹೃದಯ ಭಾಗದಲ್ಲಿದೆ, ನಗರದ ಹೃದಯ ಭಾಗದಲ್ಲಿದೆ ಅಂತ ಹೇಳ್ತೀರಾ. ನಗರದ ಹೃದಯ ಭಾಗದಲ್ಲಿ ಮಾಡ್ತೀನಿ ಅಂತ ಕಾಡಲ್ ಮಾಡೋಕ್ಕಾಗಲ್ಲ. ಅವರೇ, ಹೃದಯ ಭಾಗದಲ್ಲೇ ಮಾಡ್ಬೇಕು, ಜನಗಳಿಗೆ ಅನುಕೂಲ ಆಗೋ ರೀತಿನೇ ಮಾಡ್ಬೇಕು. ನೀವು ಮಾಜಿ ಶಾಸಕರಿದ್ದೀರಿ, ನಾವು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ನಿಮ್ ಘನತೆ ಗೌರವಕ್ಕೆ ತಕ್ಕಂತೆ ನಡ್ಕೊಂಡ್ರೆ ನಾವು ಕೂಡ ಗೌರವ ಕೊಡ್ತೀವಿ. ದಯಮಾಡಿ ಆ ಕೆಲಸ ಮಾಡಿ ಅಂತ ನಾನು ಮನವಿ ಮಾಡ್ತೀನಿ.